ಇವತ್ತು ಇದು ಕಿಚನ್ ಅಷ್ಟೇ ಮಾಡ್ಕೊಡ್ತೇನೆ. ಇದನ್ನು ಮಾಡೋದ್ರಿಂದ ತುಂಬಾ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ ರೀ. ಎಲ್ಲರಿಗೂ ನಮಸ್ಕಾರ ರೀ, ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ವಿಡಿಯೋ ಸ್ಟಾರ್ಟ್ ಆಗುತ್ತೆ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಂದು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡ್ಕೊಂಡೇನಿ ರೀ. ರಾತ್ರಿನ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡಿರ್ತೀನಿ. ನಾನು ಕಿಚನ್ ಹಿಂಗಿರುತ್ತೆ ನೋಡಿರಿ. ನಾನು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡ್ಕೊಂಡೇನಿ. ಏನು ಬೇರೆ ಸ್ಪೆಷಲ್ ಮಾಡಿಲ್ಲ, ಅವಲಕ್ಕಿ ಮಾಡೇನಿ. ಫುಲ್ಲೆಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡೇನಿ ಇವತ್ತು. ಅಂದ್ರೆ ಶ್ರಾವಣ ಸ್ಟಾರ್ಟ್ ಆಗ್ತೈತಿ. ಕಿಚನ್ ಎಲ್ಲ ಡಬ್ಬಿ ಎಲ್ಲ ಎಷ್ಟು ತೊಳೆದು ಎಲ್ಲ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡೇನಿ. ಆಮೇಲೆ ಹಾಸಿಗೆ ಅದು ಬಿಸಿಲು ಬಿದ್ದ ದಿವಸ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡೇನಿ ರೀ. ಇವತ್ತು ಪೂರ್ತಿ ಕಿಚನ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಇವಾಗ ಟಿಫಿನ್ ಮಾಡಿ ಎಲ್ಲ ಪಾತ್ರೆಗಳನ್ನ ತೊಳ್ಕೊಂಡೆ. ಇವು ಮಸಾಲೆ ಡಬ್ಬಿಗಳು ಮಸಾಲೆ ಡಬ್ಬಿ ಅಷ್ಟೇ ತೊಳ್ಕೊಂಡೇನಿ. ಉಳಿದ್ರು ಇಷ್ಟು ಡಬ್ಬಿ ತೊಳಿಬೇಕು. ಅವು ಇಷ್ಟು ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡೇನಿ ಇವತ್ತು. ಅಂದ್ರೆ ಇವಾಗ ಮಳಿನೂ ಆಗೈತಿ, ಹೊಲಕ್ಕೆ ಲೇಬರು ಬರೋಂಗಿಲ್ಲ. ನಾನು ಇವತ್ತು ಹೊಲಕ್ಕೂ ಹೋಗೋದಿಲ್ಲ ರೀ. ಇವಾಗ ಟಿಫಿನ್ ನಾನು ಸೋಪ್ ನೀರು ಮಾಡ್ಕೊಂಡೈತಿ. ಸೋಪ್ ನೀರು ಮಾಡ್ಕೊಂಡು ಒಂದು ನ್ಯಾಪ್ಕಿನ್ಲೆ ಇದೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಳಕತ್ತೀನಿ. ಶ್ರಾವಣ ಅಲ್ರಿ, ಇನ್ನು ಮನೆ ಕ್ಲೀನ್ ಐತಿ. ಯಾಕಂದ್ರೆ ಬಂದಾಗ ಒಂದ್ಸತಿ ಕ್ಲೀನ್ ಮಾಡ್ಕೊಂಡು ಬಂದ್ವಿ ನಾವು. ಇವಾಗ 2 ತಿಂಗಳಾಯ್ತು ನಾವು ಬಂದು. ಈಗ ಶ್ರಾವಣಕ್ಕೆ ಒಂದು ಸ್ವಲ್ಪ ಮತ್ತು ಕ್ಲೀನ್ ಅನಿಸೋದಿಲ್ಲ. ಅಂದ್ರೆ ವಾರಕ್ಕೊಮ್ಮೆ ನಾನು ಇವೆಲ್ಲ ಸ್ವಲ್ಪ ಒರೆಸ್ಕೊಳ್ಳೋದು ಕ್ಲೀನ್ ಮಾಡ್ಕೊಂಡು ಬಿಟ್ಟಿರ್ತೀನಿ. ಇವಾಗ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಮಾಡ್ಕೊಳತ್ತೀನಿ. ಇನ್ನು ಸ್ವಲ್ಪ ಹಾಗೆ ಒರೆಸ್ಕೊಂಡು ಬಟ್ಲ ಮಸಾಲೆ ಡಬ್ಬಿ ಬಟ್ಲ ಎಲ್ಲ ತೊಳ್ಕೊಂಡಿನಿ. ಈಗ ಇವು ಪೂರ್ತಿ ಗ್ಯಾಸ್ ಕಟ್ಟಿ ಕಡೆ ಏನು ಟೈಲ್ಸ್ ಅದಾವು ಒಂದು ಒರೆಸ್ಕೊತೀನಿ. ಒರೆಸ್ಕೊಂಡು ಆಮೇಲೆ ವಿಂಡೋ ಕ್ಲೀನ್ ಮಾಡಿ ಡಬ್ಬಿ ಎಲ್ಲ ತೊಳ್ಕೊತೀನಿ. ಇವತ್ತು ಇದು ಕಿಚನ್ ಅಷ್ಟೇ ಮಾಡ್ಕೊತೀನಿ. ನಾಳೆ ಹೊರಗಿಂದೆಲ್ಲ ಮಾಡ್ಕೊತೀನಿ ರೀ. ಮನೆಗೆ ಬೇಕಾದಂಥ ಸಾಮಾನುಗಳು ಅಂದ್ರೆ ಏನೇನು ಕಿಚನ್ನಿಗಾಯ್ತು ಹೊರಗಾಯ್ತು ಏನೋ ನಮಗೆ ಎಷ್ಟು ಬೇಕು ಅಷ್ಟನ್ನು ಸಾಮಾನುಗಳನ್ನ ತಂದೇವ್ರಿ. ನಾವು ಜಾಸ್ತಿ ತೊಗೊಂಬಂದಿಲ್ಲ. 2 ಕಾಟ, ಆಮೇಲೆ ಕಿಚನ್ ಒಳಗಂತೂ ನಮ್ಮ ಮದ್ವೆ ಒಳಗೆ ಎಷ್ಟು ಕೊಟ್ಟಿದ್ರು ಅಷ್ಟನ್ನು ತೊಗೊಂಡು ಬಂದೇವಿ. ಜಾಸ್ತಿ ಬೇಡ, ಸುಮ್ಮನೆ ಏನವು ಅಂಥೇಳಿ. ಅಂದ್ರೆ ನಾವೇನು ಇಲ್ಲೇನು ಫಂಕ್ಷನ್ ಮಾಡೋದಿಲ್ಲ, ಏನಿಲ್ಲ. ಊರಿಗೆ ಹೋಗ್ತೇವ್ರಿ. ಏನು ಅಡುಗೆ ಮಾಡ್ಕೊಂಡು ತಿನ್ನೋಕಷ್ಟ ನಮ್ಗೆ. ಯಾರು ಜಾಸ್ತಿ ಇಲ್ಲಿ ಬರೋದೂ ಇಲ್ಲ. ನಾನು ಡೈಲಿ ಊರಿಗೆ ಹೋಗ್ತಿರ್ತೇನೆ. ಹೀಗಾಗಿ ಜಾಸ್ತಿ ಏನೂ ಸಾಮಾನು ತಂದಿಲ್ಲ ರೀ. ನಾವು ಫ್ರಿಜ್ಜೂ ತಂದಿಲ್ಲ. 2 ಫ್ರಿಜ್ ಇದ್ದವು ರೀ, ನಮ್ಮ ಸಿಸ್ಟ್ರದೊಂದು ನಂದೊಂದು ಫ್ರಿಜ್ ಕೊಟ್ವಿ. ಇವಾಗ ಫ್ರಿಜ್ ತೊಗೊಳಬೇಕು ರೀ. ಫ್ರಿಜ್ ಅಂತೂ ಬೇಕಾ ಅವಶ್ಯ. ಬೇಸಿಗೆಯಾಗ ಹಾಲದು ತಡೆಯೋಂಗಿಲ್ಲ. ಇವಾಗಂತೂ ಮಳೆಗಾಲ ಐತಿ, ನಡ್ದೈತಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತೊಗೊಂಡು ಬಂದಾಗ. ಆಮೇಲೆ ಟ್ರೆಸ್ರಿ ತಂದಿಲ್ಲ ರೀ ನಮ್ಮ ಬಟ್ಟೆ ಇಟ್ಕೊಳಕ್ಕೆ. ಅಂದ್ರೆ ನಮಗೆ ಡೈಲಿ ವೇರಿಗೆ ಎಷ್ಟು ಬೇಕು ಅಷ್ಟನ್ನು ಬಟ್ಟೆನೂ ತೊಗೊಂಬಂದೇವಿ ರೀ. ಹೊಸವಂತರೂ ಭಾಳ ತಂದಿಲ್ಲ. ನಾವು ಎಷ್ಟು ಅವಶ್ಯಕತೆ ಅದಾವ ಅಷ್ಟೇ ತಂದೇವಿ. ಎಲ್ಲೇ ಊರಿಗೆ ಹೋದರೂ ನಾವು ಅಲ್ಲಿ ಊರಿಗೆ ಹೋಗಿರ್ತೇವೆ ರೀ ಊರಿಗೆ. ಹೀಗಾಗಿ ನಾನು ಜಾಸ್ತಿ ಏನೂ ಸಾಮಾನುಗಳನ್ನು ತಂದಿಲ್ಲ ರೀ. ಡಬ್ಬಿಗಳಾತು, ಪಾತ್ರೆಗಳಾತು, ಏನೂ ಜಾಸ್ತಿ ಯಾವುದೂ ಜಾಸ್ತಿ ತೊಗೊಂಬಂದಿಲ್ಲ. ಇಷ್ಟ ಸಾಮಾನಿದ್ರು ಇಷ್ಟು ಕೆಲಸ ಆಗಕತ್ತಾವ್ರಿ. ಎಷ್ಟು ಸಾಮಾನುಗಳು ಜಾಸ್ತಿ ಮಾಡ್ಕೋತೇವಿ ಕಿಚನ್ ಒಳಗೆ, ಹಾಲ್ ಒಳಗೆ, ರೂಮ್ ಒಳಗೆ, ಅಷ್ಟು ಜಾಸ್ತಿ ಕೆಲಸ ಆಗ್ತಾವ್ರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಊರಿಗೆ ಬಂದೆ ನೋಡ್ರಿ. ಊರಿಗೆ ಬಂದು ಡೈರಿ ಫಾರ್ಮಿಗೆ ಬಂದೆ. ಬಂದ ತಕ್ಷಣ ನಾನು ಡೈರಿ ಫಾರ್ಮಿಗೆ ಬರೋದ್ರಿ. ಬಂದ ತಕ್ಷಣ ಒಂದು ಸ್ವಲ್ಪ ಎಲ್ಲ ಆಕಳುಗಳನ್ನು ಒಂದು ಸ್ವಲ್ಪ ನೋಡಿ ಹೋದ್ರೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತತೇನೋ. ಬಂದು ಒಂದು ಸ್ವಲ್ಪ ಆಕಳ ನೋಡಿ ನಮಸ್ಕಾರ ಮಾಡಿ ಹೋಗ್ತೇನೆ ರೀ. ಇವತ್ತು ಇಲ್ಲಿದ್ದು ಮನೆ ಕ್ಲೀನ್ ಮಾಡ್ಬೇಕಂತ ಬಂದೇನು ರೀ. ಇವತ್ತು ಕಿಚನ್ ಅಮ್ಮ ಮಾಡ್ಯಾರಂತ. ಇನ್ನು ಹಾಲ್, ವಾರ್ಪಡ್ಸಲಿ, ಚೌನಿ ಈ ಕಡೆ ಎಲ್ಲನೂ ಒಂದು ಸ್ವಲ್ಪ ಜಾಡ ಹೊಡೆದು ಕ್ಲೀನ್ ಮಾಡಿ ಹೋಗ್ಬೇಕಂತ ಬಂದೇನು ರೀ ಇವತ್ತು. ಬೆಳಗ್ಗಿಂದ ಡೈರಿ ಫಾರ್ಮ್ನಿಂದ ಎಲ್ಲ ಕೆಲಸನೂ ಬಸಣ್ಣ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಹೊಲಕ್ಕೆ ಹೋಗ್ಯಾರ ರೀ ಮೇವು ತರಕ್ಕೆ.
ಹಸಿ ಮೇವು ಕೊಯ್ಕೊಂಬರಕ್ಕೆ ಹೋಗ್ಯಾರ. ಇವಾಗ ಮಧ್ಯಾಹ್ನ ಬಂದಮೇಲೆ ಮತ್ತು ಮಧ್ಯಾಹ್ನ ರೂಟೀನೇ ಸ್ಟಾರ್ಟ್ ಮಾಡ್ತಾರೆ ಅವರು. ಅಂದ್ರೆ ಮಧ್ಯಾಹ್ನ ಮತ್ತು ಒಂದು ಸರ್ತಿ ಹೊಟ್ಟು ಹಾಕೋದು, ಎಲ್ಲ ಸಗಣಿ ಎಲ್ಲ ಕ್ಲೀನ್ ಮಾಡೋದು, ಆಮೇಲೆ ಅವಕ್ಕೆ ನೀರು ಕುಡಿಸಿ ಮೇವು ಕಟಾವು ಮಾಡ್ತಾರೆ ರೀ. ಅದನ್ನು ಚಾಪ್ ಕಟ್ರಿಗೆ ಹಾಕ್ತಾರೆ. ಹೂವಂತರೂ ಭಾಳ ಅಂದ್ರೆ ಭಾಳ ಅರಳಾಕತ್ತಾವ್ರಿ. ಈಗ ಮಳೆಗಾಲ ಅಲ್ಲ, ಸುಗಂಧಿ ಹೂವು ನೋಡ್ರಿ ಇವು. ಆಮೇಲೆ ದಾಸವಾಳ ಹೂವು, ಶಂಖ ಪುಷ್ಪ ಅವಂತರೂ ಭಾಳ ಅಂದ್ರೆ ಭಾಳ ಅರಳ್ಯಾವ್ರಿ. ಆ ಕಡೆ ಅದಾವು ಹೂವು, ತೋರಿಸ್ತೀನಿ ನಾನು ಇವಾಗ. ಇದೇ ವರ್ಷ ಭಾಳ ಹೂವು ಆಗಾಕತ್ತಿದ್ರಿ ಅದು. ಯಾಕಂದ್ರೆ ಇಷ್ಟು ವರ್ಷ ಅಷ್ಟು ಹೂವು ಆಗಿರಲಿಲ್ಲ. ಹೋದ ವರ್ಷ 1-2 ಹಿಂಗೆ ಆಗ್ತಿದ್ದು. ಈ ವರ್ಷ ಫುಲ್ ಗಿಡ ತುಂಬನ ಮೊಗ್ಗಿನ ಅದಾವೆ ನೋಡ್ರಿ. ಡೈಲಿ ಒಂದು ಬುಟ್ಟಿ ಹೂವು ಆಗ್ತಾವಂತ ಅಮ್ಮ ಹೇಳಿದ್ರು ದೇವ್ರಿಗೆ ಏರ್ಸಾಕ. ನಾನು ಹಾಲ್ ಕ್ಲೀನ್ ಮಾಡತ್ತೇನೆ ನೋಡ್ರಿ. ಆ ಟಿ ವಿ ಶೆಲ್ಫ್ ಏನೈತಿ ಅದನ್ನು ಕ್ಲೀನ್ ಮಾಡ್ಕೊಳಕತ್ತೀನಿ. ಮೇಲೆ ಒಂದಿಷ್ಟು ಸುಜ್ಜುಗ ಮತ್ತು ಬಾಲವಣ್ಣರಿಗೆ ಬಂದಿದ್ದು ಒಂದು ಸ್ವಲ್ಪ ಫ್ರೈಸ್ ಅದಾವ್ರಿ, ಅವನ್ನ ಇಟ್ಟೇನಿ. ಒಂದು ಸ್ವಲ್ಪ ದೇವ್ರ ಫೋಟೋಸ್ ಇಟ್ಟೇನಿ. ಒಂದು ಫಿಶ್ ಪಾಟ್ ಐತಿ. ಒಂದಿಷ್ಟು ಶೋಕೇಸ್ ಸಾಮಾನುಗಳನ್ನು ಇಟ್ಟೇನಿ ರೀ ಅಲ್ಲೇ. ಅವನಿಷ್ಟು ಧೂಳ ಎಲ್ಲ ಒರೆಸಿ ತೆಗೆದು ಟಿ ವಿನೂ ಕಿತ್ತು ಇಟ್ಟು ಎಲ್ಲ ಕ್ಲೀನ್ ಮಾಡ್ಬೇಕು ನೋಡ್ರಿ. ಅವನಿಷ್ಟು ಫುಲ್ ನಮ್ದು ಮಣ್ಣಿನ ಮನೆ ಅಲ್ರಿ, ಮ್ಯಾಲೆ ಮಣ್ಣು ಐತಿ, ಅಡುಗೆ ಮನೆ. ಭಾಳ ಅಂದ್ರೆ ಭಾಳ ಧೂಳು ಆಗ್ತೈತಿ. ಇವಾಗ ಒಂದು 2 ತಿಂಗಳು ಆತೇನೋ ಅಷ್ಟೇ. ನಾವು ಇಲ್ಲಿಗೆ ಬರುವಾಗ 2 ತಿಂಗಳು ಆತು ಕ್ಲೀನ್ ಮಾಡಿ. ನಮ್ಮ ಊರಲ್ಲಿ ಜಾತ್ರೆ ಇತ್ತು, ಅವಾಗ ಕ್ಲೀನ್ ಮಾಡೀವಿ. ಮತ್ತು ಧೂಳು ಅಂದ್ರೆ ಅಷ್ಟು ಧೂಳಾಗೈತೆ ರೀ ಫುಲ್. ಕಿಚನ್ ಒಂದು ಅಮ್ಮ ಕ್ಲೀನ್ ಮಾಡ್ಯಾರ. ಉಳಿದಿದ್ದು ಇವತ್ತಿಷ್ಟು ಕ್ಲೀನ್ ಮಾಡ್ಬೇಕಂತ ಮಾಡೀನಿ ರೀ, ಇಷ್ಟು ತೆಗೆದು. ಮತ್ತು ಗಣೇಶ ಹಬ್ಬಕ್ಕೆ ಮಾಡ್ಬೇಕು ರೀ. ಇನ್ನು ಹಬ್ಬಗಳ ಸರಮಾಲೆನ ರೀ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬಂತು, ಆಮೇಲೆ ಗಣೇಶ ಚತುರ್ಥಿ ಬಂತು. ಇನ್ನು ಎಲ್ಲ ಕ್ಲೀನ್ ಮಾಡೋದ ನೋಡ್ರಿ ಫುಲ್. ಇವತ್ತು ಹಾಲ್, ಆಮೇಲೆ ಆ ಕಡೆ ವಾರಪಡ್ಸಲಿ ಅಂತೇವೆ ನಾವು, ಇದು ಪಡ್ಸಲಿ ಅಂತೇವಿ. ಆ ಕಡೆ ವಾರಪಡ್ಸಲಿ, ಚೌನಿ ಎಲ್ಲ ಗೇಟ್ ಎಲ್ಲ ಕ್ಲೀನ್ ಮಾಡ್ಬೇಕಂತ ಮಾಡೇನಿ ರೀ. ನಾನು 4 ಗಂಟೆಗೆ ಹೋಗ್ತೇನೆ ಊರಿಗೆ. ಅಲ್ಲಿವರೆಗೂ ಎಷ್ಟಾಗುತ್ತೋ ಅಷ್ಟು ಫುಲ್ ಎಲ್ಲ ಕ್ಲೀನ್ ಮಾಡ್ಬೇಕಂತ ಮಾಡೀನಿ. ಒಂದಿಷ್ಟು ಅಮ್ಮನೂ ಸೀರೆ ಇದ್ದು ಫಿಕೋ ಮಾಡಿ ಕೊಡೋ ಅಂದ್ರೆ ನೋಡ್ತೇನೆ ರೀ. ಇವತ್ತು ಫುಲ್ ಎಲ್ಲ ಕ್ಲೀನ್ ಮಾಡ್ಬೇಕಂತ ಮಾಡೀನಿ. ನಾಳೆ ಮತ್ತೆ ಬಂದಾಗ ಫಿಕೋ ಮಾಡಿ ಕೊಟ್ರಾತು. ಈಗ ಫುಲ್ ಎಲ್ಲ ಕ್ಲೀನ್ ಮಾಡ್ತೀನಿ. ಈ ವರ್ಷ ನಮ್ದು ಪಂಚಮಿ ಹಬ್ಬ ಅಷ್ಟೇನು ಜೋರು ಆಗೋದಿಲ್ಲ ರೀ. ಯಾಕಂದ್ರೆ ನಮ್ಮ ಫ್ಯಾಮ್ಲಿ ಒಳಗೆ ಮದುವೆ ಆಗೈತಿ. ಅದಕ್ಕೆ ಹಾಲು ಇದು ಮಾಡಂಗಿಲ್ಲ ನಾವು. ಮದುವೆಯಾಗ ಎಲ್ಲ ಶಾಸ್ತ್ರ ಮುಗಿಸಿರ್ತಾರೆ ರೀ. ಹೀಗಾಗಿ 1 ವರ್ಷದವರೆಗೂ ನಾವು ಮಾಡಕ್ಕೆ ಬರೋಂಗಿಲ್ಲ. ನೋಡ್ಬೇಕು ರೀ, ವರಮಹಾಲಕ್ಷ್ಮಿ ಸೀರೆ ಏರ್ಸೋದೂ ಕೇಳ್ಬೇಕು, ಯಾರನ್ನಾದರೂ ಕೇಳಿ ಮಾಡ್ಬೇಕು. ಭಟ್ರನ್ನ ಯಾರನ್ನಾದರೂ ಕೇಳಿ ಮಾಡ್ಬೇಕು. ಒಬ್ಬೊಬ್ರು ನಡಿತೈತಿ ಮಾಡಿದ್ರೆ ಅಂತ ಒಬ್ರು ಅಂತಾರೆ, ಒಬ್ರು ಮಾಡಬಾರ್ದು ಅಂತ ಒಬ್ರು ಅಂತಾರೆ. ಕೇಳಿ ಮಾಡ್ತೀನಿ ರೀ ನಾನು ವರಮಹಾಲಕ್ಷ್ಮಿ ಹಬ್ಬದ್ದು.
ಸುನಿತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ನಾನು ಮಾರ್ನಿಂಗ್ ರುಟೀನ ಸ್ಟಾರ್ಟ್ ಮಾಡೀನಿ. ಇವಾಗ ಮಾರ್ನಿಂಗ್ ಅಂದ್ರೆ 9 ಗಂಟೆ ಆಗೈತೆ ರೀ ಟೈಮ್. ಇವತ್ತು ಅಮಾವಾಸ್ಯೆ ಲೇಟ್ ಆಯ್ತು ನನ್ನ ಕೆಲಸ. ಯಾಕಂದ್ರೆ ಮಕ್ಕಳನ್ನ ಎರಡು ಡಬ್ಬಿ ರೆಡಿ ಆಗಬೇಕು. ಟಿಫಿನ್ ಮಧ್ಯಾಹ್ನ ಊಟಕ್ಕೆ ಚಪಾತಿ ಆಲೂಗಡ್ಡೆ ಮಾಡಿದೆ. ಮಧ್ಯಾಹ್ನ ಪುಳಿಯೋಗರೆ ಮಾಡಿ ಕಟ್ಟೀನಿ ಅವ್ರಿಗೆ. ಟಿಫಿನ್ ಏನೂ ಮಾಡಲಿಲ್ಲ ಬೇರೆ. ಅದನ್ನ ಸ್ವಲ್ಪ ಚಪಾತಿ ತಿಂದು ಚಪಾತಿನೂ ಡಬ್ಬಿಗೆ ಕಟ್ಕೊಂಡು ಪುಳಿಯೋಗರೆ ಕಟ್ಕೊಂಡು ಹೋದ್ರಿ ಇಬ್ಬರು, ಸಮ್ಮು ಸುಜ್ಜು ಮತ್ತು ನಮ್ಮ ಮನೆಯವರು ಟಿಫಿನ್ ಮಾಡಿ ಹೋದ್ರು. ಇವತ್ತು ಅಮಾವಾಸ್ಯೆ. ಇಲ್ಲೇ ಹತ್ತಿರದಲ್ಲೇ ಸಾಯಿಬಾಬಾನ ದೇವಸ್ಥಾನ ಐತಿ. ಹೋಗಿ ಬಂದರು ಇವರು. ಕಾಯಿ ಒಡಿಸ್ಕೊಂಡು ನೈವೇದ್ಯ ಕೊಟ್ಟು ಹೋಗಿ ಬಂದರು ನಮ್ಮ ಮನೆಯವರು. ನಾನು ಇವಾಗ ಸ್ನಾನಕ್ಕೆ ಹೊಂಟೇನಿ. ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ನಿನ್ನೆ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ನಿ ರೀ. ಇವತ್ತು ನನ್ನ ಅಗ್ನಿಹೋತ್ರದ ಕಿಟ್ ಅದಾವಲ್ಲ ರೀ, ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅವನ್ನೇನು ಡೈಲಿ ಕ್ಲೀನ್ ಮಾಡ್ಬೇಕಂತಿಲ್ಲ. ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಬಂದಾಗ ನಾವು ಯಾವಾಗ ನಮಗೆ ಕ್ಲೀನ್ ಮಾಡ್ಕೋಬೇಕಂತ ಅನ್ನಿಸ್ತತಿ ಅವಾಗ ಮಾಡ್ಕೋಬೇಕು. ಡೈಲಿ ಕ್ಲೀನ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಅವನ್ನ. ಇವತ್ತು ಅಮಾವಾಸ್ಯೆ ಅಂಥೇಳಿ ಕ್ಲೀನ್ ಮಾಡ್ಕೊಂಡೆ ರೀ ಅವನ್ನ. ಇವಾಗ ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕಂತ ಅಂದ್ಕೊಂಡೀನಿ. ಯಾಕಂದ್ರೆ ಪ್ರತಿ ಅಮಾವಾಸ್ಯೆನೂ ಹೋಗ್ತೀನಿ ನಾನು. ಯಾಕೋ ಬಿಟ್ಟರೆ ಮನಸ್ಸಾಗಂಗಿಲ್ಲ, ಹೋಗ್ಬೇಕಂತ ಅನ್ಸಾಕತ್ತಿ. ನಮ್ಮ ಸಿಸ್ಟರ್ ಬರ್ತೀನಂದ ಆಕಿ ನಾನು ಸೇರಿ ಹೋಗ್ತೇವ್ರಿ. ಒಬ್ಬಾಕೆ ಆಗ್ತೀನಿ. ಅದಕ್ಕಾಗಿ ಬಾ ಅಂದೆ. 2 ಅಮಾವಾಸ್ಯೆ ಆತ ನನ್ನ ಜೊತೆ ಬರಾತಾಳ ನಮ್ಮ ಸಿಸ್ಟರನು, ಅಂದ್ರೆ ನಮ್ಮ ಅಕ್ಕ ರೀ. ಇವಾಗ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಒಳಗಂತೂ ಫುಲ್ ಕರಗಿರ್ತೈತಲ್ಲ, ಹೋಗೋದಿಲ್ಲ. ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಂಡೇನಿ ರೀ. ಅಂದ್ರೆ ಡೈಲಿ ಬೆಳಗ್ಗೆ ಸಾಯಂಕಾಲ ಮಾಡ್ತೇವಲ್ಲ ನಾವು, ಅದು ಸುಟ್ಟು ಹಾಗಾಗಿರ್ತೈತಿ. ಇಷ್ಟು ಕ್ಲೀನ್ ಮಾಡ್ಕೊಂಡೇನಿ. ಇದೊಂದು ಬಟ್ಲ ತುಪ್ಪ ಹಾಕಿಟ್ಕೊಳಕ್ಕೆ, ಅಕ್ಷತೆ ತುಪ್ಪ. ಇದ್ರೊಳಗೆ ಅಕ್ಷತೆನ ಹಾಕಿಟ್ಕೊಂಡಿರ್ತೀನಿ. ಒಂದು ದೀಪ ಇಟ್ಕೊಂಡಿರ್ತೀನಿ. ಇದು ಕುಳ್ಳನ್ನು ಹಿಂಗೆ ಹಿಡಿಯೋಕೆ ಒಂದು ಇಕ್ಕಳ ಕೊಟ್ಟಿರ್ತಾರೆ ರೀ. ತುಪ್ಪ ನಂಗೆ ಎಷ್ಟು ಬೇಕಷ್ಟು ತೊಗೊಂಡು ಬಂದು ಹಾಕ್ಕೊಂಡಿರ್ತೀನಿ ಇದ್ರೊಳಗೆ. ಇಷ್ಟ ನೋಡ್ರಿ ಅಗ್ನಿಹೋತ್ರದ ಕಿಟ್. ಇದನ್ನು ಮಾಡೋದ್ರಿಂದ ತುಂಬಾ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ ರೀ. ನನ್ನ ಅನುಭವಕ್ಕೆ ಬಂದೈತಿದೆ. ಯಾರಿಗೆಲ್ಲ ಇದನ್ನು ಮಾಡ್ಬೇಕಂತ ಅನಿಸ್ತತಿ ಮಾಡಿರಿ. ಯಾಕಂದರೆ ಇದ್ರದ್ದು ಖರ್ಚು ಭಾಳ ಇಲ್ಲ. ಯಾವಾಗಲೂ ನಾವು ಆ್ಯಕ್ಟಿವ್ ಆಗಿರ್ತೇವೆ ರೀ ಇದನ್ನು ಮಾಡೋದ್ರಿಂದ, ಬೆಳಗ್ಗೆ ಸಾಯಂಕಾಲ. ಆಮೇಲೆ ಇದ್ರದ್ದೊಂದು ಆ್ಯಪ್ ಐತಿ. ಬೆಳಗ್ಗೆ ಸೂರ್ಯೋದಯಕ್ಕೆ ಆಮೇಲೆ ಸಾಯಂಕಾಲ ಸೂರ್ಯಾಸ್ತಕ್ಕೆ ಒಂದು ಆ್ಯಪ್ ಐತಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಅಲಾರಾಮ್ ಹೊಡಿತೈತದ. ಅಂದ್ರೆ ಸೂರ್ಯಾಸ್ತ ನಾವಿರೋ ಪ್ಲೇಸಿಗೆ ಸೆಟ್ ಮಾಡಿದ್ವಿ ಅಂದ್ರೆ ಸೂರ್ಯಾಸ್ತಕ್ಕೆ ಅಲಾರಾಮ್ ಹೊಡಿತೈತಿ. ಆಮೇಲೆ ಸೂರ್ಯೋದಯಕ್ಕೂ ಅಲಾರಾಮ್ ಹೊಡಿತೈತಿ. ಬೆಳಗ್ಗೆ ನಾವು 15 ನಿಮಿಷ ಮೊದಲು ಅದ್ರೊಳಗೆ ಅಲಾರಾಮ್ ಸೆಟ್ ಮಾಡಿ ಇಟ್ಬೇಕು. ಅಂದ್ರೆ ರೆಡಿ ಮಾಡ್ಕೊಂಡು ಇಟ್ಕೊಂಡು ಕುಂದ್ರಾಕೆ ಬರುತ್ತೆ. ನಾನು ಈ ಥರ ಮಾಡ್ಕೊಳಕತ್ತೀನಿ ನೋಡ್ರಿ. ತುಂಬ ಬದಲಾವಣೆಗಳನ್ನು ಆಗ್ಯಾವು ನನ್ನ ಜೀವನದೊಳಗೆ. ಇದನ್ನು ಮಾಡಾಕತ್ತಿಂದ ನಾ ಏನು ತುಂಬ ದಿನಗಳಾಗಿಲ್ಲ ರೀ ಇದನ್ನು ಮಾಡಾಕತ್ತಿ. ಈಗ ಒಂದು 4-5 ತಿಂಗಳೇನೋ ಆಯ್ತು ಅಷ್ಟೆ. ತುಂಬಾ ನನಗೆ ಅದರ ಅನುಭವ ಬಂದಾವ. ಅದಕ್ಕೋಸ್ಕರ ಹೇಳಾಕತ್ತೀನಿ.